ನಮಸ್ಕಾರ ಎಲ್ಲರಿಗೂ. ಆಸ್ಟ್ರಾಲಜಿ ವೈವಿಧ್ಯ ಚಾನಲ್ಗೆ ಸ್ವಾಗತ. ಗುರುವಿನ ಸನ್ನಿಧಿಯ ನಮಸ್ಕಾರ ಮಾಡುತ್ತಾ ಈ ವಾರದ 12 ರಾಶಿಗಳ ವಾರ ಭವಿಷ್ಯ ಸ್ಟಾರ್ಟ್ ಮಾಡೋಣಂತ. ಇದು 10 ನವಂಬರ್ನಿಂದ ಹಿಡಿದು 16 ನವಂಬರ್ ತಾರೀಕಿನವರೆಗೂ ಇದೆ. ವಾರ ಭವಿಷ್ಯನ ನೋಡ್ಕೊಂಡು ಹೋಗೋಣ. ಈ ವಾರ ಗುರು ಕರ್ಕ ರಾಶಿಯಲ್ಲಿ ತಮಗೆ ಉಚ್ಚವಾದಂಥ ಸ್ಥಾನ ಇರುವಂತಹ ಕರ್ಕ ರಾಶಿಯಲ್ಲಿದ್ದಾರೆ. ಗುರು ನಮ್ಮ ಭಾಗ್ಯವನ್ನು ಬರೆಯೋರು. ಸೊ ಗುರುವಿನ ಆಶೀರ್ವಾದ ಇಲ್ದಂಗೆ ಯಾವುದೂ ಕೆಲಸ ಆಗಂಗಿಲ್ಲ. ನಿಮ್ಗೆ ಗೊತ್ತು, ಹರಮುನಿದರು ಗುರು ಕಾಯುವನು. ಸೊ ಗುರು ಯಾರ ಮೇಲೆ ಯಾವ ರಾಶಿ ಮೇಲೆ ತಮ್ಮ ದೃಷ್ಟಿನ ಬೀರ್ತಾ ಇದ್ದಾರಂತ ಅದನ್ನು ಈ ವಾರ ನೋಡೋಣ. ಯಾಕಂದರೆ ಗುರು ದೃಷ್ಟಿ ನಮ್ಮ ಮೇಲೆ ನೋಡಿದಾಗ, ನಮ್ಮ ಮೇಲೆ ಬಿದ್ದಾಗ ದೊಡ್ಡ ಪ್ರಾಬ್ಲಮ್ಗಳನ್ನು ಪುಟ್ಟದಾಗಿ ಹೋಗ್ಬಿಡುತ್ತೆ. ಇಲ್ಲ, ಆ ಮನೆಗೆ ಪ್ರಾಬ್ಲಮ್ಸೇ ಇಲ್ಲ ಅಂದರೆ ಆ ರಾಶಿಯವ್ರಿಗೆ ಪ್ರಾಬ್ಲಮ್ನೇ ಇಲ್ಲ ಅಂದಾಗ ಅವ್ರಿಗೆ ಪ್ರೋಗ್ರೆಸ್ ಜಾಸ್ತಿ ಕಂಡುಬರುತ್ತೆ. ಇವಾಗ 12 ರಾಶಿಗಳಲ್ಲಿ ಮೊದಲನೇ ರಾಶಿಯಾದಂಥ ಮೇಷರಾಶಿಯನ್ನು ನೋಡೋಣಂತೆ. ಮೇಷರಾಶಿ ಅಧಿಪತಿ ಕುಜ ದುಸ್ಥಾನವಾದಂಥ 8ನೇ ಭಾವದಲ್ಲಿದ್ದಾರೆ. ಆದರೆ 8ನೇ ಭಾವದ ಅಧಿಪತಿಯೂ ಕುಜನ ಇದ್ದಾರೆ. ಇವರು 6ನೇ ಅಧಿಪತಿ ಆದಂಥ ಅಂದರೆ ಇನ್ನೊಂದು ದುಸ್ಥಾನವಾದಂತಹ 6ನೇ ಭಾವದ ಅಧಿಪತಿ ಬುಧನ ಜೊತೆ ಇದ್ದಾರೆ. ಸೊ 6ನೇ ಭಾವ ನಿತ್ಯ ಸಂಪಾದನೆಯ ಭಾವ. ಅವರು ಕುಜನ ಜೊತೆ ಕೂತ್ಕೊಂಡಾಗ ನಿತ್ಯ ಸಂಪಾದನೆ ಮಾಡುವ ಕೆಲಸದ ಜಾಗದಲ್ಲಿ ಕಿರಿಕಿರಿ ಉಂಟಾಗ್ಬೋದು. ಆಮೇಲೆ ಏನಾದರೂ ನಾವು ಚಿಕ್ಕ ಪುಟ್ಟ ಗಾಯಗಳನ್ನು ಮಾಡ್ಕೋಬೋದು. ನರಕ್ಕೆ ಸಂಬಂಧಿತವಾದಂತಹ ಯಾವುದಾದ್ರೂ ಹೆಲ್ತ್ ಇಶ್ಯೂ ಕಾಣಿಸ್ಕೋಬೋದು, ಸ್ಕಿನ್ ಪ್ರಾಬ್ಲಮ್ಸ್ ಕಾಣಿಸ್ಕೋಬೋದು. ಆದರೆ 8ನೇ ಭಾವಕ್ಕೆ 8ನೇ ಭಾವದ ಅಧಿಪತಿ ಒಂದೇ ಜಾಗದಲ್ಲಿ ಕೂತ್ಕೊಂಡ್ರೂ ಕೂಡ 8ನೇ ಭಾವಕ್ಕೆ ಗುರುವಿನ ದೃಷ್ಟಿ ಇರುವುದರಿಂದ ಇಲ್ಲಿ ಅಂಥದ್ದೇನು ಪ್ರಾಬ್ಲಮ್ಸ್ಗಳು ಕಂಡುಬರೋದಿಲ್ಲ. ಆದರೂ ಆರೋಗ್ಯದ ವಿಷಯದಾಗ ಜಾಗೃತ ಆಗಿರೋದು ಒಳ್ಳೆಯದು. ಇನ್ನು ಕುಟುಂಬದ ಮತ್ತು ಧನಭಾವದ ಅಧಿಪತಿಯಾದಂಥ ಶುಕ್ರರು 7ನೇ ಭಾವದಾಗಿದ್ದಾರೆ. ಸೊ ಹಣಕಾಸಿಗೇನೋ ತೊಂದರೆ ಬರುವುದಿಲ್ಲ. ಹಾಗೂ ಪಾರ್ಟ್ನರ್ಶಿಪ್ನಾಗ ಏನಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಇದು ಒಳ್ಳೆಯದೇ. ಆಮೇಲೆ 4ನೇ ಭಾವ ಕುಟುಂಬದ ಭಾವ ಇದೆ. ಸುಖ, ಸೌಲಭ್ಯ ಮತ್ತು ನೀವು ಏನಾದರೂ ಆರಾಮದಾಯಕದ್ದು ಅಥವಾ ಲಕ್ಸುರಿಯಸ್ ಏನಾದರೂ ಪರ್ಚೇಸ್ ಮಾಡೋಂಗಿದ್ರೆ ಮಾಡ್ಬೋದು. ಮತ್ತು ಇಲ್ಲಿ ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳು ಕೂಡ ನಡಿಬೋದು. ಮತ್ತು ನಿಮ್ಮ ವೃತ್ತಿಯ ಭಾವವನ್ನು ನೋಡಿದಾಗ ಈ ವೃತ್ತಿಯೆಲ್ಲ ಚೆನ್ನಾಗಿ ನಡೀತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಮೇಷರಾಶಿಯವ್ರಿಗೆ ಒಳ್ಳೆಯದಾಗಲಿ. 2ನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯ ಅಧಿಪತಿಯಾದಂಥ ಶುಕ್ರ 6ನೇ ಮನೆಗಿದ್ದಾರೆ. 6ನೇ ಮನೆ ದುಸ್ಥಾನ ಅಂತ ಹೇಳಿದ್ವಿ. 6ನೇ ಮನೆ ನಮ್ಮ ನಿತ್ಯ ಸಂಪಾದನೆ ಭಾವ. ಇದು ರೋಗದ ಭಾವ, ಶತ್ರುವಿನ ಭಾವ ಮತ್ತು ಋಣದ ಭಾವ ಅಂದರೆ ಸಾಲ ತಗೊಳೋದು, ಇಸ್ಕೊಳೋದು. ಸೊ ಇಲ್ಲಿ ಶುಕ್ರ 6ನೇ ಭಾವದಾಗಿರೋದ್ರಿಂದ ಇಲ್ಲಿ ನಿತ್ಯ ಸಂಪಾದನೆ ಅಂತಹ ಜಾಗದಲ್ಲಿ ಅಂಥ ದೊಡ್ಡ ಪ್ರಾಬ್ಲಮ್ಗಳೇನು ಬರೋದಿಲ್ಲ. ಅಕಸ್ಮಾತ್ ಬಂದರೂ ಅದನ್ನು ಮ್ಯಾನೇಜ್ ಮಾಡ್ಬೋದು. ಬಟ್ ಹೆಲ್ತ್ ಇಶ್ಯೂ ಕಾಣಿಸ್ಕೋಬೋದು. ಯಾರಿಗೂ ದುಡ್ಡು ತಗೊಳೋದಾಗಲಿ ಇಸ್ಕೊಳೋದಾಗಕ್ಕೆ ಹೋಗಲಿ ಮಾಡೋಕ್ಕೆ ಹೋಗ್ಬೇಡ್ರಿ. ಇನ್ನು 6ನೇ ಭಾವದಲ್ಲಿ ಸೂರ್ಯ ಕೂತ್ಕೊಂಡಾರೆ. ಸೂರ್ಯ ಇಲ್ಲಿ 4ನೇ ಭಾವದ ಅಧಿಪತಿ, ಸೊ ಕುಟುಂಬ ಸ್ಥಾನದ ಅಧಿಪತಿ. ಸೊ 6ನೇ ಭಾವದಲ್ಲಿ ಬಂದಾಗ ಸ್ವಲ್ಪ ಮನೆಯವ್ರಿಗೆ, ನಿಮಗೆ ಅಂದರೆ ಕುಟುಂಬದಲ್ಲಿ ಇರೋರ ಜೊತೆಗೇ ಸ್ವಲ್ಪ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು ಕಂಡು ಬರ್ಬೋದು. ಇಲ್ಲಿ ಸೂರ್ಯ 6ನೇ ಭಾವದಾಗ ಬಂದಾಗ ಹೆಲ್ತ್ ಇಶ್ಯೂಸ್ ಏನು ಕಾಣಿಸ್ಕೊಳ್ತಾವಂದರೆ ಹೃದಯ ಸಂಬಂಧಿ ಏನಾದರೂ ಪ್ರಾಬ್ಲಮ್ ಕಾಣಿಸ್ಕೋಬೋದು, ಕಣ್ಣಿಂದು ಪ್ರಾಬ್ಲಮ್ಸ್ಗಳು ಕಾಣಿಸ್ಕೋಬೋದು. ಟೋಟಲಿ ನಮಗೆ ಟಯರ್ಡ್ ಆಗಿವೆ ಅಂತ ಫೀಲ್ ಆಗ್ಬೋದು. ನಿಮ್ಮ 3ನೇ ಭಾವದಲ್ಲಿ ಗುರು ಕೂತ್ಕೊಂಡಿದ್ದಾರೆ. ಈ ಸಣ್ಣ ಪುಟ್ಟ ಪ್ರಯಾಣಗಳಿಂದ ನಿಮಗೆ ಲಾಭ ಆಗ್ತೈತೆ. ಮತ್ತು ನಿಮ್ಮದು ಕಮ್ಯುನಿಕೇಷನ್ ಎಷ್ಟು ಚೆನ್ನಾಗಿರ್ತೈತೆ ಅಂದರೆ ಯಾರ ಜೊತೆ ನೀವು ಮಾತಾಡಿದಾಗ ನಿಮ್ಮ ಕೆಲಸ ಆಗಬೇಕು ಅಂತ ನೀವು ಯಾರ ಜೊತೆ ಮಾತಾಡ್ತೀರಿ ನಿಮ್ಮ ಕೆಲಸ ಆಗ್ತೈತೆ. ನೀವು ಮಾಡೋ ಕಮ್ಯುನಿಕೇಷನಿಂದ ಮತ್ತು ನೀವು ಹೊಸದು ಏನಾದರೂ ಕಲಿಯೋದರಿಂದ ನಿಮ್ಗೆ ಅದರಿಂದ ಲಾಭ ಆಗ್ತೈತೆ ಅಂತ ಹೇಳ್ಬೋದು. ಮತ್ತು ಗುರುವಿನ ದೃಷ್ಟಿ ನಿಮ್ಮದು ಭಾಗ್ಯದ ಮೇಲಿದೆ. ಸೊ ಅದು ಅನುಕೂಲ ಆಗುತ್ತೆ. ಸೊ ನೀವು ಏನು ಅಂದ್ಕೊಳ್ತೀರಿ, ನೀವೇನು ಆಗಬೇಕು, ಇದು ಏನು ಆಸೆ ಪಟ್ಟಿರಿ, ನೀವು ಅಂದ್ಕೊಂಡಿದ್ದೀರಿ ಅದು ನಿಮ್ಗೆ ಆಗ್ತೈತೆ. ಸ್ಲೋನಾಗುತ್ತೆ, ಬಟ್ ನೀವು ಅಂದ್ಕೊಂಡಿರೋದಾಗುತ್ತೆ. ಸೊ ವೃಷಭ ರಾಶಿಯವ್ರಿಗೆ ಓವರಾಲ್ ಒಳ್ಳೆಯದೈತಿ. ಹೆಲ್ತ್ ಬಗ್ಗೆ ಸ್ವಲ್ಪ ಕೇರ್ ತಗೋರಿ. ವೃಷಭ ರಾಶಿಯವ್ರಿಗೆ ಒಳ್ಳೆಯದಾಗಲಿ. 3ನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಅಧಿಪತಿ ಬುಧ ಹೋಗಿ ದುಸ್ಥಾನವಾದಂತಾನೆ 6ನೇ ಭಾವದಲ್ಲಿ ಕೂತ್ಕೊಂಡಾರೆ. 6ನೇ ಭಾವ ನಮ್ಮ ನಿತ್ಯ ಸಂಪಾದನೆ ಭಾವ,
ರೋಗದ ಭಾವ, ಶತ್ರುವಿನ ಭಾವ, ದುಡ್ಡು ತಗೊಳೋದು ಇಸ್ಕೊಳ್ಳೋದು ಇದರ ಭಾವ. 6ನೇ ಭಾವಾಧಿಪತಿ ಆದಂಥ ಕುಜನ ಜೊತೆ ಕೂತ್ಕೊಂಡಾರೆ. ಇವಾಗ ಬುಧ ಮಿಥುನ ರಾಶಿಗೆ, ಕನ್ಯಾ ರಾಶಿ ಅಧಿಪತಿನೂ ಕೂಡ ಬುಧನೇ. ಕನ್ಯಾ ರಾಶಿ ಬಂದ್ಬಿಟ್ಟು ಸುಖ ಸೌಖ್ಯದ ಅಧಿಪತಿ ಹಾಗೂ ತಾಯಿ. ಸೊ ಇಲ್ಲಿ ರಾಶಿ ಅಧಿಪತಿ ಮತ್ತು 4ನೇ ಭಾವದ ಅಧಿಪತಿ ಬಂದು 6ನೇ ಭಾವದಲ್ಲಿ ಕೂತ್ಕೊಂಡಾಗ ನಿತ್ಯ ಸಂಪಾದನೆ ಜಾಗದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ತಾಯಿ ಹೆಲ್ತ್ ಇಶ್ಯೂಸು ಕೂಡ ಪ್ರಾಬ್ಲಮ್ಗಳು ಕಂಡುಬರ್ಬೋದು. ಮತ್ತು ಆರೋಗ್ಯದಲ್ಲಿಂದ ನರಕ್ಕೆ ಸಂಬಂಧಪಟ್ಟಂತಹ, ತಲೆನೋವಿಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸ್ಗಳು ಕೂಡ ಇಲ್ಲಿ ಕಂಡುಬರ್ಬೋದು. ಕುಟುಂಬ ಭಾವದಲ್ಲಿ ಗುರು ಇದ್ದಾರೆ. ಸೊ ಇಲ್ಲಿ ಹಣದ ವಿಚಾರದಲ್ಲಿ ಒಳ್ಳೆಯದಿದೆ. ಯಾವುದಾದ್ರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾಯಿದ್ರು ಕೂಡ ಅದರಿಂದಲೂ ಲಾಭ ಆಗೋ ಚಾನ್ಸಸ್ಸು ಜಾಸ್ತಿ ಇದ್ದಾವೆ. ವೃಷಭ ರಾಶಿಯವರು ಆರೋಗ್ಯ ಬಗ್ಗೆ ಗಮನ ಕೊಡ್ತಾ ಇರಲಿ. ಮತ್ತು ಸೂರ್ಯ ನೀಚನಾಗಿರೋದ್ರಿಂದ ಆತ್ಮವಿಶ್ವಾಸ ಸ್ವಲ್ಪ ಕಡಿಮೆ ಆದಂಗೆ ಅನ್ನಿಸ್ಬೋದು. ಸೊ ಸ್ವಲ್ಪ ಸ್ಟ್ರಾಂಗ್ ಆಗಿರಿ. ಮಿಥುನ ರಾಶಿಯವ್ರಿಗೆ ಶುಭವಾಗಲಿ. ಇನ್ನು 4ನೇ ರಾಶಿ ಕರ್ಕ ರಾಶಿ. ಕರ್ಕ ರಾಶಿಯಲ್ಲಿ ಗುರು ಇದ್ದಾರೆ. ಗುರುವಿಗೆ ಉಚ್ಚ ಸ್ಥಾನ ಕರ್ಕ ರಾಶಿ. ಗುರು ಧನಕ್ಕೆ ಕಾರಕ. ಭಾಗ್ಯಭಾವದ ಅಧಿಪತಿಯಾದಂತಹ ಗುರು ಕರ್ಕ ರಾಶಿಯಲ್ಲಿ ಉಚ್ಚರಾಗಿದ್ದಾರೆ. ಸೊ ಈ ಟೈಮ್ನಲ್ಲಿ ತುಂಬ ದಿವಸದಿಂದ ಆಗದಿದ್ದಂತಹ ಕೆಲಸಗಳು ಯಾವುದೇ ಇರಲಿ ಅದು ಈ ಟೈಮ್ನಲ್ಲಿ ಆಗುತ್ತೆ. ಸೊ ಕರ್ಕ ರಾಶಿಗೆ 8ನೇ ಮತ್ತು 7ನೇ ಮತ್ತು 8ನೇ ಅಧಿಪತಿಯಾದಂಥ ಶನಿ ಮಹಾತ್ಮರು ಭಾಗ್ಯಭಾವದಲ್ಲಿ ಕೂತ್ಕೊಂಡಾರೆ. ಅಂದರೆ ಕೆಲಸಗಳು ಎಲ್ಲ ಆಗ್ತವಂದ್ರೂ ಕೂಡ ಸ್ವಲ್ಪ ಸ್ಲೋನಾಗಿಯೂ ಕೂಡ ಆಗ್ತಾವೆ. ಬಟ್ ಕರ್ಕ ರಾಶಿಯಲ್ಲಿ ಗುರು ಇರುವುದರಿಂದ ಕೆಲಸಗಳು 100% ಆಗ್ತವೆ. ಇನ್ನು ಕುಟುಂಬ ಭಾವದಲ್ಲಿ ಕೇತು ಇರೋದರಿಂದ ಸ್ವಲ್ಪ ಲೋನ್ಲಿನೆಸ್ ಫೀಲ್ ಮಾಡ್ಕೋಬಹುದು. ಮತ್ತು 4ನೇ ಮನೆಯಲ್ಲಿ ಕುಟುಂಬ, ಸುಖ ಸೌಖ್ಯ ಮನೆಯಲ್ಲಿ 11ನೇ ಭಾವದ ಅಧಿಪತಿ, ಅನಂತರ ಲಾಭ ಅಥವಾ ನಾವು ಲೈಫ್ನಾಗ ಏನೋ ಎಕ್ಸ್ಪೆಕ್ಟ್ ಮಾಡಕತ್ತೀವಿ, ಈ ಕೆಲಸ ಆಗಲಿ ಅಂದ್ಕೊತಿರ್ತೀವಿ, ಕೆಲಸದಿಂದ ಲಾಭ ಆಗಲಿ ಅಂದ್ಕೊತೀವಿ. ಈ ಲಾಭದ ಭಾವದ ಅಧಿಪತಿಯಾದಂಥ ಶುಕ್ರ 4ನೇ ಮನೆಗಿದ್ದಾರೆ. ಸೊ ಕುಟುಂಬದಲ್ಲಿ ಸುಖ, ಶಾಂತಿ, ಸಂತೋಷದ ವಾತಾವರಣ ಹಾಗೂ ಮಾಡಿದ ಕೆಲಸಗೆಲ್ಲನೂ ಲಾಭ ಸಿಗುವಂತಹ ಟೈಮು ವೃಷಭ ರಾಶಿಯವರು ಕರ್ಕ ರಾಶಿಯವ್ರಿಗೆ ಆಗಿದೆ. ಇನ್ನು ಕರ್ಕ ರಾಶಿಯವರು ಆಸ್ತಿಯನ್ನು ಖರೀದಿ ಮಾಡ್ಬೋದು ಅಥವಾ ಮನೆಯನ್ನು ಖರೀದಿ ಮಾಡ್ಬೋದು. ಓವರಾಲ್ ಕರ್ಕ ರಾಶಿಯವ್ರಿಗೆ ಒಳ್ಳೆಯದೈತಿ. ಕರ್ಕ ರಾಶಿಯವ್ರಿಗೆ ಶುಭ ಆಗಲಿ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ ಅಧಿಪತಿ ಸೂರ್ಯ ತುಲಾದಲ್ಲಿದ್ದಾರೆ, ನೀಚ ಆಗ್ಬಿಟ್ಟಾರೆ. ಸೂರ್ಯ ಆತ್ಮವಿಶ್ವಾಸಕ್ಕೆ ಕಾರಕ. ನೀಚ ಆಗಿರೋದ್ರಿಂದ ಸ್ವಲ್ಪ ರೆಸ್ಟ್ಲೆಸ್ ಅಂತ ಫೀಲ್ ಮಾಡ್ಕೋಬೋದು. ಅಹಂಕಾರ ಬರೋದನ್ನು ತಪ್ಪಿಸ್ಕೊರಿ. ಮತ್ತಿನ್ನು ಸಿಂಹರಾಶಿಯವ್ರಿಗೆ 2ನೇ ಮನೆ ಅಂದರೆ ಧನದ ಅಧಿಪತಿ, ಕುಟುಂಬದ ಅಧಿಪತಿ ಹೋಗಿ 4ನೇ ಮನೆಗಿದ್ದಾರೆ. 4ನೇ ಮನೆ ಸುಖ ಸಂತೋಷ ಅದರ ಭಾವ. ಸೊ 2ನೇ ಅಧಿಪತಿ 4ನೇ ಮನೆಯಲ್ಲಿ ಇದ್ದಾಗ ಸೊ ಮನೆಯಲ್ಲೆಲ್ಲ ಸಂತೋಷದ ಕಾರ್ಯಗಳು ನಡೀತವೆ. ಸೊ ಹಣ ಆಗಮನ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇದ್ದಾವೆ. ಮತ್ತು ಇನ್ನೊಂದು ಏನು ಹೇಳ್ಬೋದು ಅಂದರೆ ಸಿಂಹರಾಶಿಯವ್ರಿಗೆ 7ನೇ ಭಾವದ ಅಧಿಪತಿ ಮತ್ತು 6ನೇ ಭಾವದ ಅಧಿಪತಿ ಅಂದರೆ ದುಸ್ಥಾನದ ಅಧಿಪತಿ ಹೋಗಿ 8ನೇ ಮನೆಗಿದ್ದಾರೆ. ಸೊ ಇಲ್ಲಿ ನೀವು ನಿತ್ಯ ಸಂಪಾದನೆಗಾಗಿ ನೀವು ಏನು ಕೆಲಸ ಮಾಡ್ತಾಯಿದ್ದೀರಾ ಅಲ್ಲಿ ಪ್ರೆಷರ್ಗಳು ಕಂಡು ಬರ್ಬೋದು, ಕಿರಿಕಿರಿ ಆಗ್ಬೋದು. ಕಂಟಿನ್ಯೂಸ್ ಆಗಿ ಸ್ಲೋನಾಗಿ ಕಿರಿಕಿರಿ ಕಂಡು ಬರ್ಬೋದು. ಸೊ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಟೈಮ್ ಹೋದಂಗೆ ತಾನೇ ಎಲ್ಲ ಸರಿ ಹೋಗ್ತೈತೆ. ಇನ್ನು ಕುಟುಂಬದ ಭಾವದ ಮೇಲೆ 6 ಮತ್ತು 7ನೇ ಅಧಿಪತಿಯಾದಂಥ ಅಂದರೆ ದುಸ್ಥಾನದ ಅಧಿಪತಿಯಾದಂಥ ಶನಿ ಮಹಾತ್ಮರ ದೃಷ್ಟಿ ಬೀಳೋದರಿಂದ ಜಾಸ್ತಿ ಹಣ ಖರ್ಚಾಗ್ಬೋದು. ಸೊ ಹಣದ ವಿಷಯದಲ್ಲಿ ಸ್ವಲ್ಪ ಜಾಗೃತ ಆಗಿರಿ. ಸೊ ಸಿಂಹರಾಶಿಯವ್ರಿಗೆ ಶುಭವಾಗಲಿ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಅಧಿಪತಿ ಬುಧ. ಕನ್ಯಾ ರಾಶಿಗೆ 10ನೇ ಭಾವ ಕರ್ಮದ ಭಾವ ಅಂದರೆ ನಾವು ಮಾಡುವಂತಹ ವೃತ್ತಿಯ
ಅದರ ಭಾವದ ಅಧಿಪತಿ ಕೂಡ ಬುಧನೇ ಇದ್ದಾರೆ. ಸೊ ಇವೆರಡೂ ಅಧಿಪತಿ ಬಂದ್ಬಿಟ್ಟು 3ನೇ ಭಾವದಲ್ಲಿ ಕೂತ್ಕೊಂಡಾರೆ. 3ನೇ ಭಾವ ಯಾರ ಭಾವ? ನಮ್ಮ ಆಪ್ತ ಮಿತ್ರರ ಭಾವ. ನಮ್ಮ ಸಣ್ಣ ಪುಟ್ಟ ಪ್ರಯಾಣಗಳು ಮಾಡ್ತೀವಲ್ಲ ಅದು, ನಮ್ಮ ನೆರೆಹೊರೆಯವರು ಹಾಗೂ ನಮ್ಮ ಸಹೋದರನ್ನ ತೋರಿಸ್ತು. 3ನೇ ಭಾವದಲ್ಲಿ 3ನೇ ಭಾವದ ಅಧಿಪತಿಯೇ ಇದ್ದಾರೆ. ಸೊ ಇಲ್ಲಿ ಕುಜ ಮತ್ತು ಬುಧ ಇದ್ದಾರೆ. ಒಳ್ಳೆಯದಿದೆ ಅಂದರೂ ಕೂಡ ಕುಜ ದುಸ್ಥಾನವಾದಂಥ ಕನ್ಯಾ ರಾಶಿಗೆ ದುಸ್ಥಾನವಾದಂತಹ 8ನೇ ಭಾವದ ಅಧಿಪತಿ ಜೊತೆ ಇದ್ದಾರೆ. ಸೊ ಇಲ್ಲಿ ಈ ಅಕ್ಕಪಕ್ಕದ ಮನೆಯವರು, ಫ್ರೆಂಡ್ಸು, ತಮ್ಮ ಅಂದರೆ ಸಹೋದರ, ಅವರಿಂದ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಅಥವಾ ಪ್ರೆಷರ್ ಕ್ರಿಯೇಟ್ ಆಗ್ಬೋದು. ಇನ್ನು ಕನ್ಯಾ ರಾಶಿಗೆ 2ನೇ ಮನೆ ತುಲಾರಾಶಿ. ತುಲಾರಾಶಿಯಲ್ಲಿ ವ್ಯಯಭಾವದ ಅಧಿಪತಿ ಅಂದರೆ 12ನೇ ಭಾವ ಅಧಿಪತಿ ಸೂರ್ಯ ಇದ್ದಾರೆ. ಸೂರ್ಯ ತುಲಾರಾಶಿಯಲ್ಲಿ ನೀಚಾಗಿದ್ದಾರೆ. ಸೊ ನಮ್ಮ ಮಾತು ಅಹಂಕಾರದ್ದು ಅಥವಾ ಏನೋ ನಮ್ಮ ಮಾತು ಒಂದು ಹೋಗಿ ಇನ್ನೊಂದಾಗಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೋದು, ಹುಷಾರಾಗಿರಿ. ಕನ್ಯಾ ರಾಶಿಗೆ 4ನೇ ಮತ್ತು 7ನೇ ಅಧಿಪತಿ ಗುರು ಆಗಿದ್ದಾರೆ. ಸೊ ಗುರು ಬಂದು 11ನೇ ಭಾವ ಆಗಿದ್ದಾರೆ. ಸೊ ನಮಗೆ ಮನೆ ಕುಟುಂಬದಲ್ಲಿ ಸೊ ನಮ್ದು ಯಾವುದಾದ್ರು ಪಾರ್ಟ್ನರ್ಶಿಪ್ ಮಾಡಿದರೆ ಅಥವಾ ಪಾರ್ಟ್ನರ್ಸು ಅಂದರೆ ಸಂಗಾತಿ, ಗಂಡನಿಗೆ ಹೆಂಡತಿ ಇರ್ಬೋದು, ಹೆಂಡತಿಗೆ ಗಂಡ ಇರ್ಬೋದು, ಅಲ್ಲಿ ಯಾವುದೇ ಈ ಬಾಂಧವ್ಯದಲ್ಲಿ ಸುಖ ಸಂತೋಷ ಕಂಡುಬರ್ತದೆ. ಮತ್ತು ಯಾವುದೇ ಕೆಲಸ ಮಾಡಲಿ, ಯಾವುದೇ ಲಾಭ ಕೆಲಸದಲ್ಲೂ ಕೂಡ ಲಾಭ ಕಂಡು ಬರ್ತಾಯಿದೆ. ಇವಾಗ ಗುರು ಇಲ್ಲಿ ಲಾಭ ಭಾವದಲ್ಲಿ ಕೂತ್ಕೊಂಡಿರೋದ್ರಿಂದ ಜಾಸ್ತಿ ಅನುಕೂಲಗಳು ಕಂಡು ಬರ್ತಾ ಇದ್ದಾವೆ. 5 ಮತ್ತು ದುಸ್ಥಾನದ ಭಾವದ ಅಧಿಪತಿಯಾದಂಥ ಶನಿ ಮಹಾತ್ಮರು ಕನ್ಯಾ ರಾಶಿನೂ ನೋಡ್ತಾ ಇರೋದರಿಂದ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿನೂ ಕಂಡು ಬರಬಹುದು. ಬಟ್ ಭಾಗ್ಯಭಾವದ ಅಧಿಪತಿಯಾದಂತಹ ಶುಕ್ರರು 2ನೇ ಭಾವ ಕುಟುಂಬದ ಭಾವದಲ್ಲಿ ಇರುವುದರಿಂದ ಭಾಗ್ಯಕ್ಕೂ ಹಾಗೂ ಕುಟುಂಬಕ್ಕೂ ಇದು ಅನುಕೂಲವಾದದ್ದು ಅಂತ ಹೇಳ್ಬೋದು. ಸೊ ಕನ್ಯಾ ರಾಶಿಯವ್ರಿಗಿದು ಪ್ರಗತಿಯ ಸಮಯ ಅಂತ ಅನ್ಬೋದು. ಕನ್ಯಾ ರಾಶಿಯವ್ರಿಗೆ ಶುಭವಾಗಲಿ. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿ ಅಧಿಪತಿ ಶುಕ್ರ ತಮ್ಮ ಮನೆಯಲ್ಲೇ ಇದ್ದಾರೆ. ಶುಕ್ರನ ಜೊತೆ 11ನೇ ಮನೆ ಅಧಿಪತಿಯಾದಂಥ ಸೂರ್ಯ ಇದ್ದಾರೆ. ಬಟ್ ಇಲ್ಲಿ ಸೂರ್ಯ ನೀಚ ಆಗಿದ್ದಾರೆ. ಸೊ ಸೂರ್ಯ ನೀಚ ಆಗಿರೋದರಿಂದ ಸ್ವಲ್ಪ ಇಮ್ಯುನಿಟಿ ಪವರ್ ಸ್ವಲ್ಪ ಲೋ ಅನ್ನಿಸ್ಬೋದು. ಇನ್ನು ತುಲಾರಾಶಿಗೆ 2ನೇದು ಅಂದರೆ ಕುಟುಂಬ ಭಾವದ ಧನಭಾವದ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಅದರ ಮನೆ ಅಧಿಪತಿಯಾದಂಥ ಕುಜ ಇದ್ದಾರೆ. ಸೊ ಕುಜ ತುಲಾರಾಶಿಯವರಿಗೆ 7ನೇ ಭಾವದ ಅಧಿಪತಿಯೂ ಹೌದು. ಅಂದರೆ ನೀವು ಪಾರ್ಟ್ನರ್ಶಿಪ್ ಯಾವುದೇ ಬಿಸ್ನೆಸ್ ಮಾಡಲಿ, ಪಾರ್ಟ್ನರ್ಶಿಪ್ ಮಾಡಿದರೆ ಅದರ ಅಧಿಪತಿಯೂ ಕೂಡ ಹೌದು. ಕುಜ ಬುಧನ ಜೊತೆ ಇದ್ದಾರೆ. ತುಲಾರಾಶಿಯವರಿಗೆ 9ನೇ ಭಾವ ಭಾಗ್ಯ ಭಾವ. ಮಿಥುನ ರಾಶಿ ಅಧಿಪತಿ ಬುಧ 2ನೇ ಮನೆಯಲ್ಲಿರೋದರಿಂದ ನೀವು ಇಲ್ಲಿ ಈ ಟೈಮಲ್ಲಿ ನೀವು ಯಾವುದಾದ್ರೂ ಭೂಮಿಯನ್ನು ಕೊಂಡ್ಕೊಳ್ಬೋದು, ಆಸ್ತಿಯನ್ನು ಖರೀದಿ ಮಾಡ್ಬೋದು ಅಂತ ಹೇಳ್ಬೋದು. ಇನ್ನು 3 ಮತ್ತು 6ನೇ ಅಧಿಪತಿಯಾದಂತಹ ಗುರು 10ನೇ ಮನೆಯಾಗಿದ್ದಾರೆ. 6ನೇ ಭಾವ ನಿತ್ಯ ಸಂಪಾದನೆ ಭಾವ. ನಿತ್ಯ ಸಂಪಾದನೆ ಭಾವ ಆ ಜಾಗದಲ್ಲಿ ನಮ್ಮದು ಮತ್ತು ಸಮಾಜದಲ್ಲಿ ಗೌರವ, ಮಾನ ಸನ್ಮಾನಗಳು ತುಲಾರಾಶಿಯವ್ರಿಗೆ ಚೆನ್ನಾಗಿ ಸಿಗುತ್ತೆ, ಮನ್ನಣೆ ಸಿಗುತ್ತೆ ಒಂದು ಸಮಾಜದಲ್ಲಿ ಅಂತ ಹೇಳ್ಬೋದು. ಸೊ ತುಲಾರಾಶಿಯವ್ರಿಗೆ ಒಳ್ಳೆಯದಿದೆ ಅಂತ ಹೇಳ್ಬೋದು. ತುಲಾರಾಶಿಯವ್ರಿಗೆ ಶುಭವಾಗಲಿ. ಇನ್ನು 3 ಮತ್ತು 6ನೇ ಅಧಿಪತಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಅಧಿಪತಿ ಕುಜ ಸ್ವಂತ ಮನೆಯಲ್ಲಿದ್ದಾರೆ. ವೃಶ್ಚಿಕ ರಾಶಿಯವ್ರದ್ದು ಏನು ತುಂಬ ಒಳ್ಳೆಯದು ಈ ವಾರ ಅಂದರೆ ಗುರುವಿನ ದೃಷ್ಟಿ ಇವರ ಮೇಲಿದೆ. ಇವರ ಮೇಲೆಲ್ಲ ಇವರ ರಾಶಿ ಮೇಲಿದೆ. ರಾಶಿ ಅಧಿಪತಿಯಾದಂಥ ಕುಜ ಇಲ್ಲಿ ಇರುವುದರಿಂದ ಸೊ ವೃಶ್ಚಿಕ ರಾಶಿಯವ್ರಿಗೆ ಈ ಟೈಮ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಕುಜನ ಜೊತೆಗೆ ಬುಧ ಇದ್ದಾರೆ. ಬುಧ 11ನೇ ಮನೆ ಅಧಿಪತಿ. ಕುಜ ಮತ್ತು ಬುಧ ಇವ್ರು ಏನಾದರೂ ವ್ಯಾಪಾರ ಏನಾದರೂ ಮಾಡ್ತಾಯಿದ್ರೆ ಅದರಲ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಾರೆ ಅಥವಾ ಪ್ರೋಗ್ರೆಸ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಬುಧ ವ್ಯಾಪಾರದ ಬುದ್ಧಿ ಉಳ್ಳೋರು, ಕಮ್ಯುನಿಕೇಷನ್ ಚೆನ್ನಾಗಿರೋರು. ಸೊ ಇಲ್ಲಿ ಕುಜ 6ನೇ ಮನೆ ಅಧಿಪತಿಯೂ ಆಗಿರೋದರಿಂದ ಇವ್ರು ಏನು ವರ್ಕ್ ಮಾಡ್ತಾ ಇದ್ದಾರೆ ಅಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೋದು. ಸೊ ವ್ಯಾಪಾರ ಮಾಡ್ತಾಯಿದ್ರು ಕೂಡ ಅದರಿಂದ ಸಂಪಾದನೆ ಜಾಸ್ತಿ ಆಗತ್ತೆ ಅಂತ ಇಲ್ಲಿ ತೋರಿಸ್ಕೊಡ್ತಾ ಇದೆ. ಸೊ ವೃಶ್ಚಿಕ ರಾಶಿಯವರು ಏನಾದರೂ ಪಾರ್ಟ್ನರ್ಶಿಪ್ ಮೇಲೆ ಏನಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಅದು ಲಾಸ್ ಆಗ್ಬೋದು ಅಥವಾ ಮಾಡೋದು ಬೇಡ. ಯಾಕಂದರೆ ವ್ಯಯಾಧಿಪತಿ ಬಂದುಬಿಟ್ಟು
12ನೇ ಮನೆಗಿದ್ದಾರೆ. 7ನೇ ಮನೆಯ ಅಧಿಪತಿ 12ನೇ ಮನೆಯಲ್ಲಿರುವುದರಿಂದ ಅದರಲ್ಲಿ ಲಾಸ್ ಆಗ್ಬೋದು ಅಂತ ತೋರಿಸ್ತಾ ಇದೆ. ಮೇನ್ ಏನಪ್ಪ ಅಂದರೆ ವೃಶ್ಚಿಕ ರಾಶಿಯವ್ರಿಗೆ ಗುರುವಿನ ದೃಷ್ಟಿ ಇದೆ. ಸೊ ಈ ರಾಶಿಯವರು ಈ ಟೈಮಲ್ಲಿ ಯಾವುದು ಉಳಿದಿರುವಂತಹ ಕೆಲಸಗಳು ಕಂಪ್ಲೀಟ್ ಆಗುತ್ತೆ. ಹೊಸಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಹಣ ಹುಡುಕ ಆಗಲಿ ಮಾಡೋದು ಬೇಡ. ಸೊ ವೃಶ್ಚಿಕ ರಾಶಿಯವ್ರಿಗೆ ಒಳ್ಳೆಯದು. 2 ಮನೆ ಮತ್ತು 5ನೇ ಮನೆಯ ಅಧಿಪತಿ ಆದಂತಹ ಗುರು 8ನೇ ಮನೆಗಿದ್ದಾರೆ. ಸೊ ಇಲ್ಲಿ ಏನು ಹೇಳ್ಬೋದು ಅಂದರೆ ಹಳೆಯದು ಯಾವುದಾದ್ರೂ ದುಡ್ಡು ಬರೋದಿದ್ದರೆ, ಹಳೆಯದಕ್ಕಾಗಲೇ ಹೂಡಿಕೆಯನ್ನು ಮಾಡಿಟ್ಟಿದ್ರೆ ಓಕೆ, ಅದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ, ಅದರಿಂದ ಪ್ರಾಫಿಟ್ ತೊಗೊತೀರ. ಬಟ್ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡೋಂಗಿದ್ರೆ, ಶೇರ್ ಮಾರ್ಕೆಟ್ ಆಗಲಿ ಬೇರೆ ಕಡೆ ಏನಾದರೂ ಹೊಸದಾಗಿ ಮಾಡೋಂಗಿದ್ರೆ ಮಾಡೋಕ್ಕೆ ಹೋಗ್ಬೇಡ್ರಿ, ಅಲ್ಲಿ ನಿಮಗೆ ಲಾಸ್ ಬರ್ಬೋದು. ಹಳೇದೇನಾದರೂ ಇದ್ದರೆ ಅದೇನು ಪ್ರಾಬ್ಲಮ್ ಇಲ್ಲ, ಗುರು 8ನೇ ಮನೆಗಿದ್ದರೂ ಕೂಡ ನಿಮಗೆ ಅದರಿಂದ ಒಳ್ಳೆಯದಾಗತ್ತೆ. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿ ಅಧಿಪತಿ ಗುರು. ಗುರು ಧನುರಾಶಿ ಅಧಿಪತಿ ಅಲ್ಲದೆ 4ನೇ ಭಾವ ಅಂದರೆ ಸುಖ ಸೌಖ್ಯ, ತಾಯಿಯ ಭಾವನ ನಾವು ಎಲ್ಲಿ ನೋಡ್ತೀವೋ, ಒಂದು ವಾಹನ ಖರೀದಿ ಮಾಡಬೇಕು, ಮನೆ ಕಟ್ಟಿಸ್ಬೇಕಂದ್ರೆ ಯಾವ ಭಾವ ನೋಡ್ತೀವೋ 4ನೇ ಭಾವ, ಆ ಮನೆ ಅಧಿಪತಿ ಅಂದರೆ ಮೀನ ರಾಶಿ ಅಧಿಪತಿಯು ಕೂಡ ಗುರು ಆಗಿದ್ದಾರೆ. ಇಲ್ಲಿ ಧನು ಮತ್ತು ಮೀನ ರಾಶಿ ಅಧಿಪತಿಯಾದಂಥ ಗುರು ಹೋಗಿ 8ನೇ ಭಾವದಲ್ಲಿ ಕೂತ್ಕೊಂಡಾರೆ, ಅಂದರೆ ಮತ್ತೆ ದುಸ್ಥಾನದಲ್ಲಿ. ಸೊ ಇವಾಗ ನೀವು ಮನೆ ಕಟ್ಟಿಸ್ಬೇಕು ಅಥವಾ ಯಾವುದಾದ್ರೂ ವಾಹನ ಖರೀದಿ ಮಾಡಬೇಕು, ಈ ಥರ ಮಾಡುವಾಗ ಅಲ್ಲಿ ಪ್ರಾಬ್ಲಮ್ಸ್ಗಳು ಬರುತ್ತೆ. ಇನ್ನು ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಅದು ಮನೆ ಕಟ್ಟಿಸ್ತಾ ಇದ್ದೀರಿ ಏನಾದರೂ ಅಂತಂದರೆ ಅದು ನಿಧಾನವಾಗಿ ಆಗ್ಬೋದು ಅಂತ ಹೇಳ್ಬೋದು. ಇನ್ನು ಧನುರಾಶಿಯವ್ರಿಗೆ 2 ಮತ್ತು 3ನೇ ಅಧಿಪತಿಯಾದಂಥ ಶನಿ ಮಹಾತ್ಮರು 4ನೇ ಮನೆ ಇದ್ದಾರೆ. ಸೊ ಇದು ಹಣ ಯಾವ್ರಿಗಾರಿಗೂ ತಗೊಳೋದಿರಲಿ ಕೊಡೋದಿರಲಿ, ಅಲ್ಲೂ ಕೂಡ ವಿಳಂಬ ಅಥವಾ ಲೇಟಾಗಿ ಆಗ್ಬೋದು. ಆದಷ್ಟು ಆ ವ್ಯವಹಾರವನ್ನು ಮಾಡಬೇಡಿ ಅಂತ ಹೇಳ್ಬೋದು. ಇನ್ನು ಮತ್ತೆ ನೆಕ್ಸ್ಟ್ ಏನು ನೋಡ್ಬೋದಂದರೆ ಯಾರಾದರೂ ವಿದ್ಯಾರ್ಥಿಗಳು ಹೈಯರ್ ಎಜುಕೇಷನ್ಗೆ ಫಾರಿನ್ಗೆ ಏನಾದರೂ ಹೋಗಬೇಕು ಅಂತ ಟ್ರೈ ಮಾಡ್ತಾಯಿದ್ರೆ ಇವಾಗ ಮಾಡ್ಬೋದು, ಅವ್ರಿಗೆ ಒಳ್ಳೆ ಟೈಮ್ ಇದೆ. ನೆಕ್ಸ್ಟ್ ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಬರೀತಾ ಇದ್ದರೆ ಅವ್ರಿಗೂ ಕೂಡ ಲಕ್ಕು ಅಥವಾ ಭಾಗ್ಯ ಅವ್ರ ಜೊತೆಗಿದೆ, ಇದು ಒಳ್ಳೆ ಟೈಮ್ ಇದೆ, ಮಾಡ್ಬೋದು. ಇನ್ನು ಓವರಾಲ್ ನೋಡಿದಾಗ ಗುರುವಿನ ದೃಷ್ಟಿ ಧನುರಾಶಿಯವ್ರ ಮೇಲೆ ಸದ್ಯ ಇಲ್ಲ. ಸೊ ಸ್ವಲ್ಪ ಹುಷಾರಾಗಿಕೊಂಡು ತಾಯಿಯ ಆರೋಗ್ಯದ ಬಗ್ಗೆ ಅಥವಾ ಮನೆ ಕಡೆ ಸ್ವಲ್ಪ ಜಾಗ್ರತೆಯಿಂದಿರಿ. ಧನುರಾಶಿಯವ್ರಿಗೆ ಶುಭವಾಗಲಿ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಅಧಿಪತಿ ಶನಿ ಮಹಾತ್ಮರು ಹಾಗೂ ಧನದ ಭಾವದ ಅಧಿಪತಿ ಅಂದರೆ ನೆಕ್ಸ್ಟ್ ಕುಟುಂಬದ ಅಧಿಪತಿ ಕೂಡ ಶನಿ ಮಹಾತ್ಮರಾಗಿದ್ದಾರೆ. ನಿಮ್ಮ ಭಾವದ ಮತ್ತು ಕುಟುಂಬ ಭಾವದ ಅಧಿಪತಿ ಇಬ್ಬರೂ ಸೇರಿ ಮೀನರಾಶಿಯಲ್ಲಿ ಅಂದರೆ 3ನೇ ಭಾವದಲ್ಲಿ ಶನಿ ಮಹಾತ್ಮರು ಕೂತ್ಕೊಂಡಾರೆ. ಸೊ 3ನೇ ಭಾವ ಪರಾಕ್ರಮದ ಸ್ಥಾನ. ಇಲ್ಲಿ ಶನಿದೇವರು ತುಂಬ ಒಳ್ಳೆಯ ರಿಸಲ್ಟ್ ಕೊಡ್ತಾರೆ. ಅಂದರೆ ನೀವು ಯಾವುದಾದರೆ ಕರ್ಮವನ್ನು ಮಾಡುವಾಗ ಮತ್ತೆ ಮತ್ತೆ ಪ್ರಯತ್ನಪಟ್ಟು ಮಾಡಿದಾಗ, ಪರಾಕ್ರಮ ವಹಿಸಿ ಮಾಡಿದಾಗ ಅದು ಮೇನಾಗಿ ಮಕರ ರಾಶಿಯವ್ರಿಗೆ ಇದು ಈ ಗ್ರಹದ ಈ ಸ್ಥಿತಿ ತುಂಬ ಒಳ್ಳೆಯದನ್ನು ಮಾಡ್ತದೆ. ಇದು ಕುಟುಂಬದಲ್ಲಿ ನೀವು ಯಾವುದಾದ್ರೂ ಒಂದು ಪ್ರಾಪರ್ಟಿ ಖರೀದಿ ಮಾಡ್ತಾ ಇರ್ಬೋದು, ಅದಕ್ಕೂ ಕೂಡ ತುಂಬ ಒಳ್ಳೆಯ ಪ್ಲೇಸ್ಮೆಂಟ್ ಇದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಏನಂತಂದರೆ ಇನ್ನು 4ನೇ ಭಾವದ ಅಧಿಪತಿ ಕುಜ ಬಂದುಬಿಟ್ಟು 11ನೇ ಮನೆಗಿದ್ದಾರೆ. ಸೊ ನೀವು ಯಾವುದಾದ್ರೂ ಭೂಮಿಗೆ ಸಂಬಂಧಪಟ್ಟಂತಹ ಅಥವಾ ಸೈಟ್ ತೊಗೊಳೋದಾಗಲಿ ಭೂಮಿ ತೊಗೊಳೋದಾಗಲಿ ಮಾಡ್ತಾಯಿದ್ರೆ ಅಲ್ಲೂ ನಿಮಗೆ ಒಳ್ಳೆಯದಾಗುತ್ತೆ, ನೀವು ತೊಗೋಬೋದು. ಇನ್ನು ನೆಕ್ಸ್ಟು 5ನೇ ಅಧಿಪತಿಯಾದಂತಹ ಶುಕ್ರರು 10ನೇ ಮನೆಗಿದ್ದಾರೆ. ಸೊ ಇದು ಕೂಡ ನೀವು ಯಾವುದಾದ್ರೂ ಕೆಲಸ ಮಾಡ್ತಾಯಿದ್ರೆ ಅಲ್ಲೂ ಕೂಡ ಅದು ನಿಮಗೆ ನಿಮ್ಮ ಅದರಲ್ಲಿ ನಿಮ್ಮ ವೃತ್ತಿಯಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಮಕರ ರಾಶಿಯವ್ರಿಗೆ 7ನೇ ಭಾವದಲ್ಲಿ ಅಂದರೆ ಕರ್ಕ ರಾಶಿಯಲ್ಲಿ ಗುರುಸ್ಥಿತ ಆಗಿದ್ದಾರೆ, ಅದು ಉಚ್ಚ ರಾಶಿಯಲ್ಲಿ. ಸೊ ಇಲ್ಲಿ ಅವರಿಗೆ ಗುರುವಿನ ದೃಷ್ಟಿಯಿಂದ ಒಂದು ಯಾವುದಾದ್ರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇರ್ಬೋದು, ಅದರಿಂದ ತುಂಬ ಒಳ್ಳೆಯದಾಗುತ್ತೆ. ಅಥವಾ ಪಾರ್ಟ್ನರ್ ಆಗಲಿ ಅಥವಾ ಇವ್ರ ಸಹೋದರ ಆಗಲಿ ಯಾವುದಾದ್ರು ಫಾರಿನ್ಗೆ ಹೋಗಬೇಕು ಅಥವಾ ಆಪ್ತ ಮಿತ್ರ ಫಾರಿನ್ಗೆ ಹೋಗಬೇಕು ಅಂದ್ಕೊಂಡಿದ್ರು ಕೂಡ ಇಲ್ಲಿ ಅಪರ್ಚುನಿಟೀಸ್ ಚೆನ್ನಾಗಿದ್ದಾವೆ. ಮೇನು ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ರೆ ತುಂಬ ಒಳ್ಳೆಯ ಟೈಮ್ ಇದೆ. ಓವರಾಲ್ ನೋಡಿದರೆ ಮಕರ ರಾಶಿಯವ್ರಿಗೆ ಗುರುವಿನ ದೃಷ್ಟಿ ಇದೆ,
ಮತ್ತು ಶನಿ ಮಹಾತ್ಮರು ತುಂಬ ಒಳ್ಳೆಯ ಪೊಸಿಷನ್ನಲ್ಲಿದ್ದಾರೆ. ಸೊ ಮಕರ ರಾಶಿಯವರು ಚೆನ್ನಾಗಿದೆ, ಶುಭವಾಗಲಿ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಅಧಿಪತಿ ಆದಂಥ ಶನಿ ಮಹಾತ್ಮರು 2ನೇ ಭಾವ ಅಂದರೆ ಕುಟುಂಬ ಭಾವದಲ್ಲಿದ್ದಾರೆ. ಇಲ್ಲಿ 2ನೇ ಭಾವದ ಅಧಿಪತಿ ಮತ್ತು 11ನೇ ಭಾವದ ಅಧಿಪತಿ ಅಂದರೆ ಮೀನ ಮತ್ತು ಧನುರಾಶಿ ಅಧಿಪತಿ ಗುರು ಬಂದುಬಿಟ್ಟು 6ನೇ ಭಾವದಾಗಿದ್ದಾರೆ. ಕುಂಭರಾಶಿಯವರ ಜೊತೆಗೆ ರಾಹು ಸ್ಥಿತ ಆಗಿದ್ದಾರೆ. ಅದು ಮೇನ್ ಅಂದರೆ ಇವ್ರಿಗೆ ಏನು ಎಲ್ಲ ಗ್ಲಿಟರಿಂಗ್ ಅಂತಲ್ಲ, ನೋಡೋದೆಲ್ಲ ಇರೋದಕ್ಕಿಂತ ಚೆನ್ನಾಗಿದೆ, ಇರೋದಕ್ಕಿಂತ ಇದನ್ನು ಮಾಡಬೇಕು, ಅದು ಲಾಭ ಬರೋದಕ್ಕಿಂತ ಇನ್ನೂ ಜಾಸ್ತಿ ಬರುತ್ತೆ ಅಂತ ಇವರೇ ಅಂದ್ಕೊಳ್ತಾರೆ. ಅಂದರೆ ರಾಹು ಏನು ಮಾಡ್ತಾರೆ, ಅದು ಅಬ್ಸೆಷನ್ ಕ್ರಿಯೇಟ್ ಮಾಡ್ತಾರೆ. ಮತ್ತು 2ನೇ ಮನೆ ಮತ್ತು ಲಾಭದ ಭಾವದ ಅಧಿಪತಿ ಹೋಗ್ಬಿಟ್ಟು 6ನೇ ಮನೇಲಿ ಕೂತ್ಕೊಂಡಿದ್ದಾರೆ. 6ನೇ ಮನೆ ನಮಗೆ ಎದುರು ಮನೆ. 6ನೇ ಮನೆ ಶತ್ರು, ಋಣ, ಸಾಲ, ರೋಗ ಇದ್ರ ಮನೆ. ಸೊ ಇಲ್ಲಿ ಹೋಗಿ ಗುರು ಸ್ಥಿತ ಆಗಿದ್ದಾರೆ. 6ನೇ ಭಾವದಲ್ಲಿ 2ನೇ ಭಾವ ಮತ್ತು 11ನೇ ಭಾವದ ಅಧಿಪತಿ ಹೋಗಿ 6ನೇ ಮನೇಲಿ ಕೂತ್ಕೊಂಡಾಗ ನಿಮಗೆ ದುಡ್ಡಿನದಲ್ಲಿ ಇಲ್ಲಿ ಯಾವುದು ಸಹಾಯಕ್ಕೆ ಅಥವಾ ಅನುಕೂಲಕ್ಕೆ ಬರುವುದಿಲ್ಲ. ಪ್ರಾಬ್ಲಮ್ ಬರ್ಬೋದು ನಿಮಗೆ. ಚಿನ್ನವನ್ನು ಅಡವಿಡುವಂಥ ಅಂದರೆ ಗುರು ಅಂದರೆ ಗೋಲ್ಡ್, ಚಿನ್ನ. ಏನಾದರೂ ಅಡವಿಟ್ಟು ನೀವು ಇದನ್ನು ಬಿಸ್ನೆಸ್ ಮಾಡಬೇಕು ಅಥವಾ ಇನ್ನೊಂದು ಯಾವುದಕ್ಕೋ ಮಾಡಬೇಕು ಅಂತ ಅನ್ನಿಸ್ಬೋದು. ಇಲ್ಲ ಇವತ್ತು ಕೊಟ್ಟು ಇಟ್ಬಿಟ್ಟು ನಾಳೆ ತಗೊಳ್ಳೋಂತ ನಿಮ್ಗೆ ಅನಿಸುತ್ತೆ, ಬಟ್ ಹಾಗಾಗಲ್ಲ. ದಯವಿಟ್ಟು ಕುಂಭರಾಶಿಯವರು ಯಾವುದೇ ಪರಿಸ್ಥಿತಿಯಲ್ಲೂ ಗೋಲ್ಡನ್ನು, ಚಿನ್ನವನ್ನು ಅಡವಿಡಕ್ಕೆ ಹೋಗಬೇಡ್ರಿ. ಇನ್ನು ನೆಕ್ಸ್ಟ್ ಏನಂತಂದರೆ ಮನೆ ಕಟ್ಟಿಸ್ಬೇಕು, ಏನಾದರೂ ಮಾಡಬೇಕಂದ್ರೆ ಪರವಾಗಿಲ್ಲ, ಅದನ್ನೇ ನೀವು ಮಾಡ್ಬೋದು. ಇನ್ನು ಕುಂಭರಾಶಿಯವ್ರಿಗೆ 7ನೇ ಮನೆ ಅಂದರೆ ಸಂಗಾತಿ ಅಥವಾ ಪಾರ್ಟ್ನರ್ಶಿಪ್, ಅದರ ಮನೆ ಅಧಿಪತಿ ಅಂದರೆ ಇವ್ರ ಮನೆ ಇಲ್ಲಿ 7ನೇ ಮನೆ ಸೂರ್ಯ ಆಗುತ್ತೆ. ಸಂಗಾತಿ ಅಥವಾ ಪಾರ್ಟ್ನರ್ಶಿಪ್ ಅಲ್ಲಿ ಸೂರ್ಯ ಇವಾಗ ನೀಚ ಆಗಿರೋದರಿಂದ ಅಲ್ಲಿ ಬಿಸ್ನೆಸ್ ಪಾರ್ಟ್ನರ್ ಜೊತೆಗೆ ಏನಾದರೂ ಇವ್ರಿಗೆ ಕಿರಿಕಿರಿ ಉಂಟಾಗ್ಬೋದು, ಮತ್ತು ಸಂಗಾತಿ ಆರೋಗ್ಯದಲ್ಲಿ ಏರುಪೇರು ಆಗ್ಬೋದು, ಅಥವಾ ಅವರಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು. ಸೊ ಕುಂಭರಾಶಿಯವರು ಈ ವಾರ ಸ್ವಲ್ಪ ಹುಷಾರಾಗಿರೋದು ಅವಶ್ಯಕತೆ. ದುಡ್ಡಿನ ವಿಷಯದಕ್ಕೆ ಮಾತ್ರ ತುಂಬ ಹುಷಾರಾಗಿರಿ, ತುಂಬ ಅಂದರೆ ತುಂಬ ಹುಷಾರಾಗಿರಿ. ಸೊ ಆದರೂ ಕೂಡ ಹೇಳ್ತೀನಿ ಕುಂಭರಾಶಿಯವ್ರಿಗೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ಮೀನರಾಶಿ ಅಧಿಪತಿ ಗುರು. ಮೀನರಾಶಿ ಅಧಿಪತಿ ಗುರು ಹಾಗೂ 10ನೇ ಭಾವ ಧನುರಾಶಿ ಅಧಿಪತಿ ಗುರು ಪಂಚಮ ಭಾವ ಅಂದರೆ ಪೂರ್ವ ಪುಣ್ಯ ಸ್ಥಾನ ಆದಂತಹ ಕರ್ಕ ರಾಶಿಯಲ್ಲಿ ಗುರು ಉಚ್ಚನಾಗಿ ಕೂತ್ಕೊಂಡಿದ್ದಾರೆ. ಸೊ ಇಲ್ಲಿ ನಾವು ಮಾಡುತ್ತಿರೋ ಕರ್ಮದಿಂದ ಹಾಗೂ ನಮ್ಮ ಪೂರ್ವ ಪುಣ್ಯದಿಂದ ನಮಗೆ ತುಂಬ ಚೆನ್ನಾಗಿ ಧನ ಸಂಪಾದನೆ ಆಗುತ್ತೆ ಅಂತ ಹೇಳ್ಬೋದು. ಈಗ ಗುರುವಿನಿಂದ ಬರುವಂಥ ಧನವನ್ನು ನಾವು ಹ್ಯೂಜ್ ಅಮೌಂಟ್ ಅಂತ ಹೇಳ್ತೀವಿ. ಇದು ಚಿಕ್ಕ ಪುಟ್ಟದಲ್ಲ, ಅಂದರೆ ಜಾಸ್ತಿ ಮಸ್ತ್ ಇನ್ಕಮ್ ಆಯಿತು ಅಥವಾ ಮಸ್ತ್ ಪ್ರಾಫಿಟ್ ಆಯಿತು ಅಂತ ಹೇಳ್ತೀವಲ್ಲ, ಆ ಥರ ಇಂಪ್ರೂವ್ಮೆಂಟು ಈ ಟೈಮಲ್ಲಿ ಕಾಣುತ್ತೆ ಅಂತ ಹೇಳ್ಬೋದು. ಮತ್ತು ಇನ್ನು 2ನೇ ಭಾವ ಅಂದರೆ ಕುಟುಂಬ ಅಥವಾ ಧನಸ್ಥಾನದ ಅಧಿಪತಿ ಹೋಗಿ 9ನೇ ಭಾವದಲ್ಲಿದ್ದಾರೆ. ಸೊ ಇಲ್ಲಿ ಕುಜ ಹಾಗೂ ಬುಧ ಜೊತೆಗಿದ್ದಾರೆ. ಸೊ ನಮಗೇನಾದರೂ ಭೂಮಿ ವ್ಯವಹಾರದಿಂದ ಏನಾದರೂ ಮಾಡ್ತಾಯಿದ್ದೀವಿ ಅಥವಾ ಆಸ್ತಿ ಪರ್ಚೇಸ್ ಮಾಡ್ತಾಯಿದ್ದೀವಿ ಅಂದರೆ ಅದು ಒಳ್ಳೆಯದು. ಅಂದರೆ ಆ ಥರ ಏನಾದರೂ ನಿಮಗೆ ಅಪಾರ್ಚುನಿಟಿ ಸಿಕ್ಕರೆ ಅದನ್ನು ನೀವು ಯೂಸ್ ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ಇರೋದು. ಇನ್ನು 4ನೇ ಭಾವ ತಾಯಿಯ ಭಾವ ಅಂತ ಹೇಳ್ತೀವಿ, ಮಾತೃಭಾವ. ಸುಖ ಸೌಖ್ಯ ವಾಹನ ತಗೋಬೋದು. ಅಂದರೆ ಈ ಟೈಮ್ ತುಂಬ ಚೆನ್ನಾಗಿದೆ. ಯಾಕಂದರೆ ಬುಧ ಬಂದುಬಿಟ್ಟು ಭಾಗ್ಯದ ಭಾವದಲ್ಲಿ ಕೂತ್ಕೊಂಡಾರೆ, 4ನೇ ಭಾವದ ಅಧಿಪತಿ, ಹಾಗೂ 2ನೇ ಭಾವದ ಅಧಿಪತಿ ಬಂದುಬಿಟ್ಟು ಭಾಗ್ಯ ಭಾವದಾಗಿದ್ದಾರೆ. ಸೊ ಮನೆ ಕಟ್ಟಿಸ್ಬೇಕು ಅಂತಂದರೆ ಆಗುತ್ತೆ. ತಾಯಿ ಆರೋಗ್ಯ ಚೆನ್ನಾಗಿರಲಿಲ್ಲ, ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ಅದು ಈ ಥರ ಸುಧಾರಣೆ ಆಗುತ್ತೆ. ಮನೆಯಲ್ಲಿ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಸಂತೋಷದ ವಾತಾವರಣ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಮೀನರಾಶಿಯವ್ರಿಗೆ ಏನಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ದರೆ ಅಲ್ಲಿ ಸ್ವಲ್ಪ ಕಿರಿಕಿರಿ ಕಂಡರೂ ಕೂಡ ಅಲ್ಲೂ ಕೂಡ ಪ್ರೋಗ್ರೆಸ್ ಕಂಡು ಬರ್ತಾಯಿದೆ. ಇನ್ನು ಮದುವೆ ಆಗಿಲ್ಲ, ಇವಾಗ ಮದುವೆ ಮಾಡ್ಕೊಂಡಿದ್ದೀನಿ, ಹಂಗೇನಾದರೂ ಇದ್ದರೂ ಕೂಡ ಮದುವೆ ಆಗಿದ್ದಾರೆ ಅಂದರೆ ಅದರಿಂದಲೂ ಕೂಡ ಅವ್ರು ಇರೋ ಬಿಸ್ನೆಸ್ಸು ಅಥವಾ ಅದರಲ್ಲಿ ಅವ್ರ ಜೀವನದಲ್ಲಿ ಇಂಪ್ರೂವ್ಮೆಂಟನ್ನು ನಾವು ರೈಸನ್ನು ಕಾಣ್ತೀವಿ. ಸೊ ಮೀನರಾಶಿಯವ್ರಿಗೆ ಈ ವಾರ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಇವ್ರಿಗೆ ಗುರು ಪಂಚಮ ಭಾವದಲ್ಲಿದ್ದು, ಇವರ ರಾಶಿಯೇ ಅಧಿಪತಿಯಾಗಿದ್ದು ಪಂಚಮ ಭಾವದಲ್ಲಿದ್ದು ಪೂರ್ವ ಪುಣ್ಯ ಸ್ಥಾನದಾಗಿದ್ದಾರೆ. ಅಂದರೆ ಇಲ್ಲಿ
ಪುಣ್ಯ ಸ್ಥಾನ ಅಂತಂದರೆ ತುಂಬ ಒಳ್ಳೆಯ ಭಾವ. ಈ ಭಾವದಲ್ಲಿ ಉಚ್ಚ ಗುರು ಕೂತ್ಕೊಂಡಿರೋದ್ರಿಂದ ಈ ಮೀನರಾಶಿಯವ್ರಿಗೆ ಈ ವಾರ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಮೀನರಾಶಿಯವ್ರಿಗೆ ಶುಭವಾಗಲಿ. ಇನ್ನು ಮುಂದಿನ ವಾರ ಮತ್ತೆ ಸಿಗೋಣ. ನನ್ನ ಆಸ್ಟ್ರಾಲಜಿ ಬೈ ವಿಜಯ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ವಿಡಿಯೋ ನೋಡಿದ್ಮೇಲೆ ನಿಮ್ಗೇನಾದರೂ ಕಮೆಂಟ್ ಮಾಡೋಂಗಿದ್ರೆ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಮ್ಮೆ ಧನ್ಯವಾದಗಳು.